ಯಾವುದೇ ಒಂದು ಯುದ್ಧದಿಂದ ಅಲ್ಲ ಆಗ್ತಾ ಇಲ್ಲ. ಇದು ನಮ್ಮ ಮೋದಿ ಸರ್ಕಾರದ ತಪ್ಪು ನೀತಿಗಳಿಂದ, ಕೆಟ್ಟ ನೀತಿಗಳಿಂದ. ಹೋಗಿ ನೀವು ಡೊನಾಲ್ಡ್ ಟ್ರಂಪು ಆಮೇಲೆ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ಜೊತೆ ಹೋಗಿ ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ, 13,000 ಕಿಲೋಮೀಟ್ರ್ ಅಲ್ಲೇ ಹೋಗಿ ಇವತ್ತಿನ ದಿವಸ ಇರಾನ್ ಜೊತೆ ನೀವು ನಿಂತ್ಕೊಂಡಿದ್ದಿದ್ರೆ ನಮ್ಮ ದೇಶಕ್ಕೆ ಏನೂ ಸಂಕಟ ಆಗ್ತಾ ಇರಲಿಲ್ಲ. ಇರಾನ್ ಹೇಳಿದ್ದಾರೆ, ನೀವು ಅಮೆರಿಕಾ ಆಮೇಲೆ ಇಸ್ರೇಲ್ಗೆ ಸಪೋರ್ಟ್ ಮಾಡಿದ್ದೀರಾ, ಬೆಂಬಲ ಕೊಟ್ಟಿದ್ದೀರಾ, ಅದಕ್ಕೆ ನಿಮಗೆ LPG ಶಿಪ್ಗಳನ್ನು ಸ್ಟ್ರೈಟ್ ಆಫ್ ಹಾರ್ಮುಜಲ್ಲಿ ಬಿಡಲ್ಲ ಅಂತ ಹೇಳಿದ್ದಾರೆ ಅವರು. ಅಲ್ಲಿ ಧರ್ಮಗುರು ನಮ್ಮ ಶಂಕರಾಚಾರ್ಯ ಹೇಗಿದ್ದಾರೋ ಅಥವಾ ಸ್ವಾಮೀಜಿ ಹೇಗಿದ್ದಾರೋ, ಸಿದ್ಧಾರೂಢ ಮಠದವರು ಆ ಮಠದವರು ಅಂಥವ್ರನ್ನ ಅಲಿ ಖಾಮೆನೆಯನ್ನು ಹೊಡೆದು ಸಾಯಿಸ್ಬಿಟ್ರಲ್ಲ, ಎಂಥವ್ರು ನಮ್ಮ ಮೋದಿ ಅವ್ರ ಜೊತೆ ಹೋಗಿ ಇಸ್ರೇಲ್ ಜೊತೆ ನಿಂತ್ಕೊಂಡಿದ್ದಾರೆ. ಮಾತಿಗೆ ಮುಂಚೆ ಫ್ಲೈಟ್ ಎತ್ಕೊಂಡು ಹೋಗ್ಬಿಡೋದು, ಮಾತಿಗೆ ಮುಂಚೆ ಫ್ಲೈಟ್ ಎತ್ಕೊಂಡು ಬೇರೆ ಬೇರೆ ದೇಶಕ್ಕೆ ವಿದೇಶಕ್ಕೆ ಹೋಗ್ಬಿಡೋದು, ಟಾಟಾ ಮಾಡಿಬಿಡೋದು, ಅಲ್ಲಿನ ವಿದೇಶಾಂಗ ನಾಯಕರನ್ನು ತಪ್ಕೊಳ್ಳೋದು ಅಪ್ಕೊಳ್ಳೋದು. ಏನು ಮಾಡಿದ್ದೀರಾ ಇವತ್ತು? ನಿಮ್ಮ ವಿದೇಶಾಂಗ ನೀತಿ ಎಲ್ಲೋಗಿದೆ ಮೋದಿಜಿ ಅವರೇ? ಒಂದು ಸಿಲಿಂಡರನ್ನು ಪೂರೈಕೆ ಮಾಡಲು ಯೋಗ್ಯತೆ ಇಲ್ಲ ಅಂದರೆ ನೀವು ಒಂದು ಕ್ಷಣದಲ್ಲಿ ನೀವು ಅಧಿಕಾರದಲ್ಲಿ ಈ ದೇಶದ ಅಧಿಕಾರವನ್ನು ನಡೆಸಲು ಯೋಗ್ಯತೆ ಇಲ್ಲ ನಿಮಗೆ. ದುರುಳ ವಿದೇಶಾಂಗ ನೀತಿಯಿಂದ ದೇಶದ ಕಂಗೆಡಿಸಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಮರ್ಪಕ ಆಡಳಿತ ನೀಡದ ಅಯೋಗ್ಯ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೆಲೆ ಏರಿಕೆಯ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಜನಜೀವನ ಅಸ್ತವ್ಯಸ್ತ ಮಾಡಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಿಲಿಂಡರ್ಗಾಗಿ ಹಾದಿ ಬೀದಿಯಲ್ಲಿ ಜನರು ತಿರುಗುವಂತೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಯಾಕೆ ದುರುಳ ವಿದೇಶಾಂಗ ನೀತಿಯಿಂದ ದೇಶದ ಜನರ ಕಂಗೆಡಿಸಿರುವ ಬಿಜೆಪಿ ಸರ್ಕಾರ ಹೇಳಿದಿಕ್ಕಾರ. ಕೆಟ್ಟ ವಿದೇಶಾಂಗ ನೀತಿಯಿಂದ ದೇಶವನ್ನ ತತ್ತರಿಸುವಂತೆ ಮಾಡಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದೇಶವನ್ನ ನಡೆಸಲು ಯೋಗ್ಯತೆ ಇಲ್ಲದ ಅಯೋಗ್ಯ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಏನು ದೇಶದಲ್ಲಿ ಅನಿಲ ಕ್ರೈಸಿಸ್ ಅಥವಾ ಗ್ಯಾಸ್ ಕ್ರೈಸಿಸ್ ಪ್ರತಿದಿನ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇದ್ರು, ವಾಣಿಜ್ಯ ಸಿಲಿಂಡರ್ಗಳು, ಹೋಟೆಲ್ ಉದ್ಯಮಗಳು ಇದರಿಂದ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಆಮ್ ಆದ್ಮಿ ಪಾರ್ಟಿಯ ಸದಸ್ಯರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಯಾವ ರೀತಿ ಒಲೆಯಲ್ಲಿ ಟೀಯನ್ನು ಮಾಡುವ ಮುಖಾಂತರ ಮೋದಿ ಸರ್ಕಾರದ ವಿದೇಶಾಂಗ ನೀತಿ, ಹಾಗೆಯೇ ಅವರು ಯುದ್ಧದ ವಿಚಾರವಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಮತ್ತು ನಿಲುವುಗಳ ಬಗ್ಗೆ ವಿರೋಧಗಳನ್ನು ಕೂಗುವ ಮುಖಾಂತರ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಯಾವೆಲ್ಲ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅವರನ್ನೇ ಮಾತಾಡಿಸುವ ಒಂದು ಪ್ರಯತ್ನ ಮಾಡ್ತೀನಿ. ಕೇಳೋಣ ಬನ್ನಿ ಸರ್. ಹೇಳಿ, ಯಾವ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಪ್ರತಿಭಟನೆ? ಇವತ್ತಿನ ದಿವಸ LPG ಸಿಲಿಂಡರ್ ಆಪೂರ್ತಿ ಆಗಲಿ, ಅದ್ರ ಬೆಲೆ ಆಗಲಿ 3,000-5,000 ರೂಪಾಯಿ ಒಂದು ಸಿಲಿಂಡರ್ ಆಗಿ ಕೂತ್ಕೊಂಡಿದೆ. ಇದು ಯಾವುದೇ ಒಂದು ಯುದ್ಧದಿಂದ ಅಲ್ಲ ಆಗ್ತಾ ಇಲ್ಲ. ಇದು ನಮ್ಮ ಮೋದಿ ಸರ್ಕಾರದ ತಪ್ಪು ನೀತಿಗಳಿಂದ, ಕೆಟ್ಟ ನೀತಿಗಳಿಂದ. ಹೋಗಿ ನೀವು ಡೊನಾಲ್ಡ್ ಟ್ರಂಪು ಆಮೇಲೆ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ಜೊತೆ ಹೋಗಿ ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ, 13,000 ಕಿಲೋಮೀಟ್ರ್ ಅಲ್ಲೇ ಹೋಗಿ ಇವತ್ತಿನ ದಿವಸ ಇರಾನ್ ಜೊತೆ ನೀವು ನಿಂತ್ಕೊಂಡಿದ್ದಿದ್ರೆ ನಮ್ಮ ದೇಶಕ್ಕೆ ಏನೂ ಸಂಕಟ ಆಗ್ತಾ ಇರಲಿಲ್ಲ. ಅವರು ನಮ್ಮ ಸಹೋದರರು ಅಂತಲೇ ಹೇಳ್ಬೋದು. ಸಾವಿರಾರು ವರ್ಷಗಳಿಂದ ಅವ್ರ ಜೊತೆ ಸಂಬಂಧಗಳಿದೆ. ಇವತ್ತಿನ ದಿವಸ ಅದೇ ಸಿಲಿಂಡರು ಚೈನಾ, ರಷ್ಯಾದಲ್ಲಿ 650 ರೂಪಾಯಿಗೆ ಸಿಗ್ತಾ ಇದೆ. ನಮ್ಮ ದೇಶದಲ್ಲಿ ಯಾಕೆ 900 ರೂಪಾಯಿದ್ದು ಸಿಲಿಂಡರ್ ಇವತ್ತಿನ ದಿವಸ 3-5 ಸಾವಿರ ಆಗ್ತಾಯಿದೆ? ಈ ಯುದ್ಧದಲ್ಲಿ ಇರಾನ್ ಹೇಳಿದ್ದಾರೆ, ನೀವು ಅಮೆರಿಕಾ ಆಮೇಲೆ ಇಸ್ರೇಲ್ಗೆ ಸಪೋರ್ಟ್ ಮಾಡಿದ್ದೀರಾ, ಬೆಂಬಲ ಕೊಟ್ಟಿದ್ದೀರಾ, ಅದಕ್ಕೆ ನಿಮಗೆ LPG ಶಿಪ್ಗಳನ್ನು ಸ್ಟ್ರೈಟ್ ಆಫ್ ಹಾರ್ಮುಜಲ್ಲಿ ಬಿಡಲ್ಲ ಅಂತ ಹೇಳಿದ್ದಾರೆ ಅವರು. ಅದರಿಂದ ನಮಗೆ ಪ್ರತಿದಿನ 3 LPG ಟ್ಯಾಂಕರ್ ಬರೋದು ಮುಂಚೆ, ಯುದ್ಧ ಆಗೋಕ್ಕೆ ಮುಂಚೆ. ಇವತ್ತಿನ ದಿವಸ ವಾರಕ್ಕೆ 1 ಬರ್ತಾಯಿದೆ, 2 ಬರ್ತಾಯಿದೆ ಅಷ್ಟೇ. ಇದು ಕೆಟ್ಟ ನೀತಿ. ಮೋದಿ ಅವರು ಯೋಚನೆ ಮಾಡ್ದೇ ಹೋಗಿ ಇಸ್ರೇಲು ಅಮೆರಿಕ ಜೊತೆ ನಿಂತ್ಕೊಂಡಿದ್ದಾರೆ. ಅಲ್ಲಿ ಪಾಪ ಅಲ್ಲಿ ಧರ್ಮಗುರು ನಮ್ಮ ಶಂಕರಾಚಾರ್ಯ ಹೇಗಿದ್ದಾರೋ ಅಥವಾ ಸ್ವಾಮೀಜಿ ಹೇಗಿದ್ದಾರೋ, ಸಿದ್ಧಾರೂಢ ಮಠದವರು ಆ ಮಠದವರು ಅಂಥವ್ರನ್ನ ಅಲಿ ಖಾಮೆನೆಯನ್ನು ಹೊಡೆದು ಸಾಯಿಸ್ಬಿಟ್ರಲ್ಲ, ಎಂಥವ್ರು ನಮ್ಮ ಮೋದಿ ಅವ್ರ ಜೊತೆ ಹೋಗಿ ಇಸ್ರೇಲ್ ಜೊತೆ ನಿಂತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಸಿಲಿಂಡರ್ ಬೆಲೆ ಜಾಸ್ತಿನೂ ಆಗಿದೆ, ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಆಪೂರ್ತಿನೂ ಕಡಿಮೆ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಪ್ರತಿಭಟನೆ ಇವತ್ತಿಂದು ಹಮ್ಮಿಕೊಂಡಿರೋದು ಫ್ರೀಡಂ ಪಾರ್ಕಲ್ಲಿ. ನಮಸ್ಕಾರ. ನೋಡಿ, ಒಂದು ತಂದೆಯಿಂದ ಒಂದು ಕುಟುಂಬಕ್ಕೆ ನಷ್ಟ ಆಗುತ್ತೆ. ಅದೇ ರೀತಿ ಇವತ್ತು ಒಬ್ಬ ಪ್ರಧಾನಿ ಮೋದಿ ಅವರಿಂದ ಇವತ್ತು ನಮ್ಮ ದೇಶಕ್ಕೆ ಕೆಟ್ಟದಾಗ್ತಾ ಇದೆ. ಮಾತಿಗೆ ಮುಂಚೆ ಫ್ಲೈಟ್ ಎತ್ಕೊಂಡು ಹೋಗ್ಬಿಡೋದು, ಮಾತಿಗೆ ಮುಂಚೆ ಫ್ಲೈಟ್ ಎತ್ಕೊಂಡು ಬೇರೆ ಬೇರೆ ದೇಶಕ್ಕೆ ವಿದೇಶಕ್ಕೆ ಹೋಗ್ಬಿಡೋದು, ಟಾಟಾ ಮಾಡಿಬಿಡೋದು, ಅಲ್ಲಿನ ವಿದೇಶಾಂಗ ನಾಯಕರನ್ನು ತಪ್ಕೊಳ್ಳೋದು ಅಪ್ಕೊಳ್ಳೋದು. ಏನು ಮಾಡಿದ್ದೀರಾ ಇವತ್ತು? ನಿಮ್ಮ ವಿದೇಶಾಂಗ ನೀತಿ ಎಲ್ಲೋಗಿದೆ ಮೋದಿಜಿ ಅವರೇ? ಇವತ್ತು ನೀವು ಇಸ್ರೇಲ್ಗೆ
ಅದೇ ಗೊತ್ತಿದ್ದೋದ್ರೋ ಗೊತ್ತಿಲ್ಲದೆ ಹೋದ್ರೋ ಇಲ್ಲ ಅಮೆರಿಕಾದವ್ರು ಕರ್ಸ್ಕೊಂಡ್ರೋ, ಒಟ್ಟಿನಲ್ಲಿ ಒಂದು ದೊಡ್ಡ ಷಡ್ಯಂತ್ರಕ್ಕೆ ಇವತ್ತು ದೇಶ ಬಲಿಯಾಗಿರೋದಂತೂ ಕಾಣ್ತಾ ಇದೆ ನಮ್ಮ ಕಣ್ಮುಂದೆ. ಇವತ್ತು ಏನು ಇಸ್ರೇಲು ಮತ್ತು ಇರಾನ್ ವಾರ್ ನಡೀತಾ ಇದೆ, ಆ ವಾರ್ನ ಒಂದು ಎಫೆಕ್ಟು ನಮ್ಮ ದೇಶಕ್ಕೆ ತತ್ತರಿಸ್ತಾ ಇದೆ. ಈ ಒಂದು ದುರುಳ ವಿದೇಶಾಂಗ ನೀತಿಯನ್ನು ಏನು ಮೋದಿ ಸರ್ಕಾರದವರು ಮಾಡಿದ್ದಾರೆ, ಸೊ ಅದರಿಂದ ಇವತ್ತು ದೇಶದ ಜನರು ಕಣ್ಣೀರು ಹಾಕುವಂತೆ ಆದಿ ಬೀದಿಯಲ್ಲಿ ಸಿಲಿಂಡರ್ಗಳಿಗಾಗಿ ಗಾಡಿಯಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಹೊತ್ಕೊಂಡು ಹೋಗೋದು, ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಸಿಲಿಂಡರ್ಗಾಗಿ ಕಾಯುವಂಥ ಒಂದು ದರಿದ್ರ ಪರಿಸ್ಥಿತಿಯನ್ನು ದೇಶಕ್ಕೆ BJPನವರು ತಂದಿಟ್ಟಿದ್ದಾರೆ. ಇದನ್ನು ನಾವು ಅಕ್ಷಮ್ಯವಾಗಿ ಖಂಡನೆ ಮಾಡ್ತೀವಿ. ನಿಮಗೆ ಒಂದು ಸಿಲಿಂಡರನ್ನು ಪೂರೈಕೆ ಮಾಡಲು ಯೋಗ್ಯತೆ ಇಲ್ಲ ಅಂದರೆ ನೀವು ಒಂದು ಕ್ಷಣದಲ್ಲಿ ನೀವು ಅಧಿಕಾರದಲ್ಲಿ ಈ ದೇಶದ ಅಧಿಕಾರವನ್ನು ನಡೆಸಲು ಯೋಗ್ಯತೆ ಇಲ್ಲ ನಿಮಗೆ. ಯಾಕಂತ ಹೇಳಿದ್ರೆ ಇಷ್ಟು ದಿವಸ ಕಣ್ಣು ಮುಚ್ಕೊಂಡು ನೀವು ಕೂತಿದ್ರಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಯಾವತ್ತು ಮೋದಿಜಿ ಅವರು ಅಮೆರಿಕಾಗೆ ಸರೆಂಡರ್ ಆದರೂ ಅವತ್ತಿಂದ ನಮ್ಮ ದೇಶದ ಪರಿಸ್ಥಿತಿ ಹೇಳ್ತಿರೋಕ್ಕಾಗ್ತಾ ಇಲ್ಲ. ಇವತ್ತು ಪತ್ರಿಕೆಯಲ್ಲಿ ವರದಿಯಾಗಿದೆ, ಇವತ್ತು ಅಮೆರಿಕಾದೊಂದಿಗೆ ಏನು ಅಮೆರಿಕಾದ ಬಿಸ್ನೆಸ್ ಸಕ್ಸಸ್ ಆಗಿದೆಯಂತೆ. ಅಮೆರಿಕಾದಿಂದ ಏನು ಆಮದು ಮಾಡ್ತದೆ ಅದು ಆಮದು ಹೆಚ್ಚಾಗಿದೆ, ನಮ್ಮ ರಫ್ತು ಇಳಿಕೆ ಆಗಿ ಲಕ್ಷಾಂತರ ಕೋಟಿ ರೂಪಾಯಿಗಳು ಇವತ್ತು ದೇಶಕ್ಕೆ ನಷ್ಟ ಕೇವಲ ಒಂದು ತಿಂಗಳಲ್ಲಿ. ಯಾರಿಗಾಗಿ ಈ ವಿದೇಶಾಂಗ ನೀತಿ? ಅಮೆರಿಕಾದೊಂದಿಗೆ ನೀವು ಹೇಗೆ ನೀವು ದೇಶವನ್ನು ಒತ್ತೆ ಇಟ್ಟು ನಿಮ್ಮ ಒಂದು ಲಜ್ಜೆಗೆಟ್ಟ ಏನಾದ್ರು ವಿಡಿಯೋಗಳಿದ್ವೋ ಏನೋ ಎಪಿಸ್ಟಿನ್ ಫೈಲಲ್ಲಿ, ಇವತ್ತು ಎಪಿಸ್ಟಿನ್ ಫೈಲ್ನಿಂದ ಎಷ್ಟೋ ಜನ ಜಾಗತಿಕ ನಾಯಕರು ರಾಜೀನಾಮೆ ಕೊಟ್ಟರು. ಆದರೆ ನೀವು ರಾಜೀನಾಮೆ ಕೊಡೋ ಯೋಗ್ಯತೆ ಅಂತೂ ನಿಮಗೆ ಕಾಣ್ತಾ ಇಲ್ಲ. ಆದರೆ ನೀವು ನಯವಾಗಿ ಅಮೆರಿಕಾಗೆ ಸರೆಂಡರ್ ಆಗಿ ದೇಶದ ಜನರನ್ನು ಬೀದಿಗೆ ನಿಲ್ಲಿಸಿದ್ದೀರಾ, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದೀರಾ. ನೋಡಿ, ಹೆಣ್ಮಕ್ಳು ಯಾವತ್ತೂ ಒಲೆ ಮುಂದೆ ಕೂರದೇ ಇರೋ ಹೆಣ್ಮಕ್ಳು, ಯಾಕಂದ್ರೆ ಎಲ್ಲರೂ ಸಿಲಿಂಡರ್ ಬಂದಿತ್ತು ಈಗ 10-15 ವರ್ಷದಿಂದ. ಯಾವ ಹೆಣ್ಮಕ್ಳು ಒಲೆ ಮುಂದೆ ಕೂರ್ತಾರೆ? ಇವತ್ತು ಒಲೆಗಾಗಿ ಕಟ್ಟಿಗೆಗಾಗಿ ಹುಡುಕೊಂಡು ಮತ್ತು ಹೋಟೆಲ್ ಉದ್ಯಮದವರು ಎಲ್ಲ ಬಾಗ್ಲಾಕೊಂಡು ಎಷ್ಟೋ ಸ್ವಾವಲಂಬಿ ಯುವಕರು ಮತ್ತು ಮಹಿಳೆಯರು ಏನು ಹೋಟೆಲ್ಗಳನ್ನು ತೆರೆದಿದ್ರು, ಇವತ್ತು ಬೆಂಗಳೂರು ರಾಜ್ಯಾದ್ಯಂತ ಎಲ್ಲರೂ ತತ್ತರಿಸುವಂತೆ ಮಾಡಿದ್ದಾರೆ. ಬೆಲೆ ಏರಿಕೆ ಒಂದು ಕಡೆ ಕೆಟ್ಟ ವಿದೇಶಾಂಗ ನೀತಿ, ಜನರ ಬವಣೆಯನ್ನು ಯಾರೂ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಆಮ್ ಆದ್ಮಿ ಪಾರ್ಟಿ ಒಂದು ಜವಾಬ್ದಾರಿಯುತ ಪಾರ್ಟಿಯಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಅಮೆರಿಕದ ಕಪ್ಪಿಮುಷ್ಟಿಯಿಂದ ಮೊದಲು ಬಿಡುಗಡೆಯನ್ನು ಹೊಂದಿ ಸೆಡ್ಡು ಹೊಡಿಬೇಕು. ಅಮೆರಿಕಾಗೆ ಸೆಡ್ಡು ಹೊಡೆದು ನಮ್ಮ ದೇಶದ ಆರ್ಥಿಕ ಹಿತಾಸಕ್ತಿ, ರೈತರು ಮತ್ತು ಇಂಡಸ್ಟ್ರಿಯಲಿಸ್ಟ್ಗೆ ಎಲ್ಲರುಗಳನ್ನು ಬದುಕಿಸಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕೇಳಿದ್ರಲ್ಲ, ಇದು ಆ್ಯಪ್ ಕಾರ್ಯಕರ್ತರ ಒಕ್ಕೊತ್ತಾಯ. ಏನು ಗ್ಯಾಸ್ ಕ್ರೈಸಿಸ್ ಶುರುವಾಗಿದೆ ದೇಶದಲ್ಲಿ, ಇದಕ್ಕೆ ನರೇಂದ್ರ ಮೋದಿಯವರ ಒಂದು ವಿದೇಶಾಂಗ ನೀತಿಯ ಕಾರಣ. ಅವರು ಭಾರತವನ್ನು ಅಮೆರಿಕದ ಕಪಿಮುಷ್ಟಿಯಿಂದ ತಪ್ಪಿಸಿ ದೇಶದ ಸಾಮಾನ್ಯ ಜನರಿಗೆ ಎಲ್ಲವೂ ಸಿಗುವಂತೆ ಮಾಡಬೇಕು ಅಂತೇಳಿ ಅವರು ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು.